स्वागत है आपका यस न्यूज़ कर्नाटका एक्सप्रेस में। मैं आपके साथ शकील अहमद। जैसे कि आप सब जानते हैं कि शहर बीजापुर के लक्ष्मी टाकीज के अंदर जो है कालवे मोसगारा फिल्म जो है लगाई गई जुमा के दिन इसे रिलीज़ किया गया था, जिसके एक्टर भारत सागर हैं। वो खुद जो है आज यहाँ पर जो शहर बीजापुर में जो है उनकी एंट्री हो चुकी है। एंट्री होते ही जो है उनके फैंस की जो है सीटियाँ बजना शुरू हो गई। वो खुद जो है लक्ष्मी टाकीज पर आए थे। यहाँ पर काफ़ी सारे उनके दर्शक जो है, उनकी जो पहली ही मूवी है उनके काफ़ी सारे जो है फैन बन चुके हैं। काले मोसकार आज जो ज़माने में जो लोग हैं किस तरह से धोखा दे रहे हैं। कोई लोग रियल एस्टेट में धोखा देते हैं, कोई रियल लाइफ के अंदर जो है धोखा देते हैं। तो इस तरह के धोखे हर कोई जो है अपने अपने जो लोगों को देते आ रहे हैं। तो इस पिक्चर का जो मकसद है कि लोग आगे धोखा ना खाएं, ये मैसेज है। खुद भारत सागर सर अब यहाँ पर आए, काफ़ी उनके फैंस भी हैं जो हम उनसे बात करेंगे कि फिल्म कैसी बनी है, क्या मैसेज देगी फिल्म से, क्या मैसेज है। और जो इसका श्रेय जाता है हमारे हयूम बख्शी जो हैं, उनकी टीम जो और एक जो मस्तान बोलकर हैं, वो इस फिल्म में उनका भी एक छोटा सा रोल है, वो गुंडे का एक्ट करे हैं। ये कड़ी उनकी बहुत मेहनत है, खुद बैनर लगाए हैं यहाँ पर जो लक्ष्मी टाकीज में पूरा सजाए हैं। इनकी कड़ी मेहनत के बाद में तब जाकर जो है रंग लाई। इनकी मेहनत को देखते हुए खुद जो एक्टर भारत सागर जो है वो बीजापुर को इनकी मेहनत खींच कर लाई। वो यहाँ पर दर्शकों से मिलने के लिए, दर्शक उनसे मिलकर काफी सारे यहाँ पर बहुत खुश हैं। तो ये इस मौके पर जो हमारे हीरो भारत सागर सर उनसे भी बात करेंगे, हयूम बख्शी से बात करेंगे, यहाँ के सब जो उनके फैंस हैं उनसे भी हम बात करेंगे। ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಲೋಕಲ್ ಅವ್ರು ಮಾಡಿರೋದು ಒಳ್ಳೆ ಆಕ್ಷನ್ ಮತ್ತೆ ಒಳ್ಳೆ ದೋಸ್ತರು ಏನು ಸಂದೇಶ ಏನಿರುತ್ತೆ ಮೂವಿಯಿಂದ? ದೇಶ ಎಲ್ಲ ಯಾಕಂದ್ರೆ ನಾರ್ಮಲ್ ಆಗಿ ಜೀವನದಲ್ಲಿ ಏನು ನಡೀತದ, ಈಗಿನ ಸಿಚುವೇಶನ್ಕ, ಈಗಿನ ಕಂಡೀಷನ್ಕ ಯಾವ ರೀತಿ ಲವ್ ಸ್ಟೋರಿಗಳು ನಡೀತಾವ. ಫೈಟಿಂಗ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯ್ತು ನಮಗೆ ಫಿಲ್ಮ್. ಹಳಿ ಮೂವಿ ನೋಡಿರಿ, ಈಗ ಇಲ್ಲ ಬೆಳಿಲಿ, ಇಂಥವ್ರು ನಾವೆಲ್ಲ ಬೆಳೆಸ್ಬೇಕು. ಈಗ ಥಿಯೇಟರ್ಗೆ ಬರೋದೆಲ್ಲ ಕಡಿಮೆ ಆಗಿದೆ, ಆದ್ರೂ ನೋಡ್ಬೇಕು, ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರಲ್ಲೇನೆ ಫಿಲ್ಮ್ ನೋಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀವಿ. ಮೂವಿಯಿಂದ ಏನು ಸಂದೇಶ ಕೊಡ್ತಾರೆ? ಜಾಸ್ತಿ ಇವಾಗ ನಡೀತಿದೆಯಲ್ಲ, ಮೋಸ ವಂಚನೆಗಳು, ನಂಬಿಕೆ ಇಲ್ಲ, ಈ ತರ ಎಲ್ಲ ಅರ್ಥ ಆಗ್ತಿದೆ. ಮೆಸೇಜ್ ಇದೆ, ಖಂಡಿತ ಮೆಸೇಜ್ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ವಿಜಯಪುರ ಜನರಿಗೆ? ಲಕ್ಷ್ಮಿ ಟಾಕೀಸ್ ನೋಡ್ಲಿ, ಎಲ್ಲಾರು ಬಂದು ಫಿಲ್ಮ್ ನೋಡ್ಲಿ, ಬಟ್ ಹೀರೋಗಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಲಿ. ಯಾಕಂದ್ರೆ ಅವರು ಕಲಾವಿದರು, ಅದನ್ನೇ ನಂಬ್ಕೊಂಡಿರೋರು, ಅವ್ರು ಬೆಳೀಲಿ ಅಂತ. ಹೌದು, ಖುಷಿ ಆಯ್ತು ಅವ್ರನ್ನ ನೋಡಿ, ಖುಷಿ ಆಯ್ತು. ಫಿಲ್ಮ್ ನಲ್ಲಿ ನೋಡಿದಕ್ಕೆ, ಹೊರಗಡೆ ನೋಡಿದಕ್ಕೆ ತುಂಬಾ ಖುಷಿ ಆಯ್ತು. ಅವ್ರು ನೋಡಿ ಬೆಳೀಲಿ, ಅವ್ರು ಚೆನ್ನಾಗಿ ಬೆಳೀಲಿ ಅಂತ ಕೇಳ್ತೀವಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬನ್ನಿ ಥಿಯೇಟರ್ ಒಳಗೆ ಕೂತ್ಕಸಿ ನೋಡಿ. ಆದರೆ ಕಲಾವಿದರು ನಾವು ಬೆಳೆಸ್ಬೇಕು, ನಾವು ಎಲ್ಲರೂ ಕೂಡಿ. ಪಾಪ ಅವರು ತುಂಬ ಕಷ್ಟ ಮಾಡಿದ್ದಾರೆ, ಫೈಟ್ನು ಚೆನ್ನಾಗಿದೆ, ಅವ್ರ ಲವ್ ಸ್ಟೋರಿನೂ ಚೆನ್ನಾಗಿದೆ. ಆದರೆ ಫಿಲಿಮ್ ಕೂತು ನೋಡ್ದಂಗೆ ಅಷ್ಟು ಮನಸ್ಸಿಗೆ ಅಷ್ಟು ಒಂದು ಭಾರಿ ಬರುತ್ತೆ, ನಮಗೆ ಶಾಂತಿ ಆಗುತ್ತೆ. ಮತ್ತು ಇನ್ನೊಂದು ಸಾರಿ ನಾವು ನೋಡಬೇಕು ಫಿಲಿಮ್ ಅಂತ ತೆಗೆದಿದ್ದಾರೆ. ಮಸ್ಟು ಇಂಥದ್ದೇ ಫಿಲಿಮ್ ಮತ್ತು ವರ್ಷಗೊಮ್ಮೆ ಹಾಗೆ ತಕ್ಕೊಂತ ಕೇಸಿ ಅವ್ರು ಬೆಳೀಲಿ ಅಂತ ಕೇಸಿ ನಾ ಅಷ್ಟೇಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಫ್ಯಾನ್ ಈಗ ಆಗ್ಬಿಟ್ಟು ಚೆನ್ನಾಗಿ ಬೆಳೀಲಿ. ಎಲ್ಲರೂ ಹೆಂಗೆ ಬೆಳೆದಾರ, ಡಾಕ್ಟರ್ ರಾಜ್ಕುಮಾರ್ ಗಟ್ಲಿ ಅವರು ಹಂಗೆ ಬೆಳೀಲಿ, ಪುನೀತ್ ರಾಜ್ಕುಮಾರ್ ಹೆಂಗೆ ಬೆಳೆದಾಳ ಹಂಗೂ ಬೆರಲಿ. ಅವ್ರು ಪೂರಾ ಫ್ಯಾನ್ ಇದ್ದು ಹಿಂಗೆ ಮುಂದೆ ಬೆಳ್ಕೊಂಡು ಹೋಗ್ಲಿ ಅಂತ ನಮ್ಗೆ ಇಷ್ಟ ಐತಿ. ಅವ್ರ ಫ್ಯಾನ್ ಆಗಿಬಿಟ್ಟು ನಾವು ನಮಸ್ಕಾರ. ನೋಡಿದ್ರಿ ಮೂವಿ? ನೋಡಿದ್ವಿ, ಚೆನ್ನಾಗಿ ಮೂವಿ, ಫೈಟ್ ಖತರ್ನಾಕ್ ಮೂವಿ ಐತಿ. ಈಗ ಹಳಿ ಹೀರೋ ಪಿಕ್ಚರ್ ದರ್ಶನ್ ನೋಡಿರ್ತಾರೆ. ಈಗ ನಮ್ಮ ಭಾರತ್ ಸಾಗರ್ ಅವ್ರು ಹೆಂಗ್ ರೀತಿ ಆಕ್ಷನ್ ಮಾಡಿದ್ದಾರೆ? ಹಳಿ ಸುದ್ದಿ ಅಂದ್ರೆ ಹಳಿ ಫಿಲಿಮ್ ಬ್ಯಾರೆ ಐತ್ರಿ, ಈ ಫಿಲಿಮ್ ಹೆಂಗಂದ್ರೆ ಖತರ್ನಾಕ್ ಫಿಲಿಮ್ ಐತ್ರಿ. ನೋಡೋ ಫೈಟ್ಗಳು ಚಲೋ ಐತಿ. ಆ ಫೈಟ್ ಬೇರೆ, ಈ ಫೈಟ್ ಬೇರೆ ಐತಿ. ಮೂವಿ ಅಂದ್ರೆ ಖತರ್ನಾಕ್ ಐತಿ. ಏನ್ ಹೇಳಕ್ ಇಷ್ಟಪಡ್ತೀರಿ ವಿಜಯಪುರ ಜನರಿಗೆ? ಏನಿಲ್ಲ, ಫ್ಯಾನ್ ಇದೆ ಅವ್ರದ್ದು. ಫ್ಯಾನ್ ಆಗಿ ಮೂವಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೂವಿ ಅಂದ್ರೆ ಫುಲ್ ಪವರ್ ಐತ್ರಿ ಮೂವಿ, ಸಖತ್. ಹಾ, ಎಲ್ಲರೂ ಅಭಿಮಾನಿಗಳು, ಎಲ್ಲರೂ ಫ್ಯಾನ್ಸ್ಗಳು ಬರಬೇಕು, ನೋಡ್ಬೇಕು, ಖುಷಿಯಾಗಿ ಮೆರಿಬೇಕು ಅಂತ ನಮ್ಗೆ ಇಷ್ಟಪಡ್ತೀವಿ. ಕಾಲವೇ ಮೋಸಗಾರ ಅನ್ನುವಂಥ ಫಿಲ್ಮ್ ಒಳ್ಳೆ ಮೂವಿ ಇದೆ, ನೋಡಬೇಕು. ಪ್ರತಿಯೊಂದು ಜನ ನೋಡಿ, ಇದರಲ್ಲಿ ಕೆಲವೊಂದು ಅರ್ಥಗಳಿದ್ದಾವೆ, ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಇಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನೋಡಿದ್ದೀವಲ್ಲ ಸರ್, ನೋಡಿದ್ದೀವಿ, ಒಳ್ಳೆ ಸರ್. ಅದರಲ್ಲಿ ಕಾಲವೇ ಮೋಸಗಾರ ಅನ್ನುವಂಥದ್ದು, ಅದರಲ್ಲಿ ಒಂದು ಮೋಸ ಮಾಡುವಂಥ ಒಂದು ಇದು ಅದು ಫಿಟ್ಟಿಂಗ್ ಅದ, ಅದು ಸ್ಟೋರಿ ಅದ. ಅದನ್ನ ಕೆಲವೊಂದು ಜನ ನೋಡಿ ಅರ್ಥ ಮಾಡ್ಕೋಬೇಕಷ್ಟೇ. ಇಂಥ ಇನ್ನೊಂದು ಹೊಸ ಕಲಾವಿದರನ್ನ ಬೆಳೆಸಬೇಕು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜನತೆಗೆ ಕೇಳ್ಕೊಳ್ಳೋದಂದ್ರೆ, ಇಂಥ ಬಿಜಾಪುರ ಜಿಲ್ಲೆಯ ಜನತೆಗೆ ಕೇಳ್ಕೊಳ್ಳೋದಂದ್ರೆ ಅಂಥ ಹೊಸ ಕಲಾವಿದರನ್ನ ಬೆಳೆಸ್ರಿ. ನಾವು ನಮ್ಮ ಜನನೂ ಮುಂದೆ ಬರಲಿ, ಬಿಜಾಪುರ ಜನತೆನೂ ಮುಂದೆ ಆಗಲಿ. ಇಂಥ ಒಳ್ಳೆ ಮೂವಿಗಳಿರ್ತಾವೆ, ಅಲ್ಲಿ ಫೈಟು
ಸೊ ಒಳ್ಳೆ ಫೈಟಿಂಗ್ ಇದೆ, ನೋಡಬೇಕು. ಒಳ್ಳೆ ಕಲಾವಿದರನ್ನು ಬೆಳೆಸಿ ಸೂಪರ್ ಹಿಟ್ ಆಗ್ತದೆ ಸರ್. ಓಕೆ, ಪ್ರತಿಯೊಂದು ಬಿಜಾಪುರ ಜನತೆ ಹೇಳ್ದು ಬಯಸೋದಪ್ಪ ಅಂತಂದ್ರೆ ಇಂಥ ಫಿಲ್ಮ್ಗಳನ್ನು ನೋಡ್ರಿ, ನೋಡಿ ಚಿಂದ ಅದನ್ನ ಪ್ರಪೋಸ್ ಮಾಡ್ರಿ. ಅದನ್ನ ಇನ್ನೊಂದು ಜನಕ್ಕೆ ನಾವು ಎಂದ ಹೇಳ್ಕೊಳ್ಳೋಂಥದ್ದು ಮಾಡಬೇಕು. ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಒಂದು ಇದೇ ಇದೆ, ಕಾಲವೇ ಮೋಸಗಾರ ಅಂದ್ರೆ ಅದರಲ್ಲಿ ಒಂದು ಅರ್ಥ ಇದೆ. ಅದನ್ನು ನೋಡಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಏನಂದ್ರೆ ಮೂವಿ ಚಲೋ ಐತಿ. ಎಲ್ಲರೂ ಒಂದ್ಸಲ ಅಲ್ಲ 2 ಸಲ ನೋಡಬೇಕು. ನಾವು ಮುಗಳು ಕೂಡ ಬಿಜಾಪುರ ಇಲ್ಲಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ನೋಡಾಕತ್ತಿದ್ದೆವು. ಆಮೇಲೆ ಅವ್ರು ನಮ್ಮ ಸರು ಬಂದಿದ್ದಾರೆ, ಅವರೆಲ್ಲರೂ ಇದು ಮೂವಿ ಚೆನ್ನಾಗೈತಿ, ಎಲ್ಲರೂ ಮತ್ತೊಂದು ಸಲ ನೋಡಬೇಕಾಗಿ ಅವರಲ್ಲಿ ವಿನಂತಿ. ನೋಡಿದ್ರಿ ಏನು ಸಂದೇಶ ಏನು ಕೊಡ್ತಾರೆ? ಚಲೋ ಐತ್ರಿ. ಆಮೇಲೆ ಎಲ್ಲ ಸ್ಟೋರಿ ಚಲೋ ಐತಿ, ಲವ್ ಸ್ಟೋರಿ ಐತಿ. ಆಮೇಲೆ ಯಾವ ಥರ ಏನು ಮಾಡ್ಬೇಕು ಅನ್ನೋದು ಅದ್ರೊಳಗೆಲ್ಲ ಗೊತ್ತೈತಿ. ಬಂದು ನೋಡಿದ ಮೇಲೆ ನಿಮ್ಗೆ ತಿಳಿತದೆ, ಅರ್ಥ ಆಗ್ತದೆ. ಕಾಲವೇ ಮೋಸಗಾರ ಅಂತ ಸರ್ ಅವರು ನಮ್ಮ ಫಿಲ್ಮ್ ತೆಗೆದಿದ್ದಾರೆ. ಇದರಲ್ಲಿ ಅರ್ಥ ಏನಂದ್ರೆ, ಪ್ರತಿಯೊಬ್ಬರು ಹುಡುಗರನ್ನ ಮನಸಾರೆ ಅರ್ಥ ಮಾಡ್ಕೊಂಡ್ರೆ ಏನು ಜೀವನದಲ್ಲಿ ಅವ್ರ ಜೀವನದಲ್ಲಿ ಕೊರತೆ ಅನ್ನೋದೇ ಇರೋದಿಲ್ಲ. ಇದು ನಮಗೆ ಅರ್ಥ ಬಂತು. ಕಾಲವೇ ಮೋಸಗಾರ ಯಾವ ರೀತಿ ಸೂಪರ್ ಪಿಕ್ಚರ್. ಅವ್ರ ಫೈಟಿಂಗ್ ಅಂತೂ ತುಂಬಾ ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಅವ್ರು ಬಂದು ನೋಡುವಂತ ಫಿಲ್ಮ್ ಇದೆ ಸರ್. ಈಗ ಭರತ್ ಸಾಗರ್ ಅವರು ತಪ್ಪಾಗಿ ಬಂದಿದ್ದಾರೆ. ಹಾ ಸರ್, ಭರತ್ ಸಾಗರ್ ಅವರು ಬಂದಿದ್ದಾರೆ. ಹಾ ಬಂದಿದ್ದಾರೆ ಸರ್. ಮೀಟ್ ಆಗಿದ್ದೀವಿ. ತುಂಬಾ ಖುಷಿ ಆಯ್ತು ಸರ್ ನಮಗೆ. ಮೀಟ್ ಆಗಿದ್ದೀವಿ. ಸೂಪರ್ ಹಿಟ್ ಇದೆ ಸರ್, ಸೂಪರ್ ಹಿಟ್ ಇದೆ. ಜನರಿಗೆ ಏನಿಲ್ಲ ಅರ್ಥ ಮಾಡ್ಕೊಳ್ಳುವಂತ ಫಿಲ್ಮ್ ಇದೆ ಇದು. ಮತ್ತೊಂದ್ಸಲ ಬಂದು ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂತ ಫಿಲ್ಮ್ ಇದೆ ಸರ್. ಇವತ್ತು ವಿಜಯಪುರ ಲಕ್ಷ್ಮೀ ಥಿಯೇಟರ್ಗೆ ನಮ್ಮ ಹೀರೋರು ಬಂದಿದ್ದಾರೆ. ಪಿಕ್ಚರ್ ಒಳ್ಳೆ ಚೆನ್ನಾಗಿ ಬಂದೈತಿ, ಒಳ್ಳೆ ಮೆಸೇಜ್ ಪಿಕ್ಚರ್ನಾಗ. ಹಿಂಗೆ ಒಳ್ಳೆ ರೀತಿ ಅವ್ರು ಬೆಳೀಲಿ. ನಾವೆಲ್ಲ ಬಿಜಾಪುರ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ. ಹಿಂಗೆ ಒಳ್ಳೆ ಪಿಕ್ಚರ್ ಬೆಳೀಲಿ. ನಮಗೆ ಲಕ್ಷ್ಮೀ ಥಿಯೇಟ್ರಿಗೆ ಎಲ್ಲರೂ ಜನ ಪಿಕ್ಚರೇ ಬಂದು ಥಿಯೇಟ್ರಿಗೆ ನೋಡಬೇಕು. ಯಾಕಂದ್ರೆ ಇತ್ತೀಚೆಗೆ ಏನಾಗೈತೆ ಅಂದ್ರೆ ಪಿಕ್ಚರ್ ಥಿಯೇಟ್ರ್ನಾಗ ಬಂದು ನೋಡಲ್ಲ ಯಾರು. ಹಿಂಗಾಗಿ ಪಿಕ್ಚರ್ದು ಗೊತ್ತಾಗಲಾಗೈತಿ ಮೆಸೇಜ್ ಏನು ಅನ್ನೋದು. थिएटर बंद नोड़बेकंत प्रेक्षकರಲ್ಲಿ विनती ಮಾಡ್ತೀವಿ। बीजापुर को इनका पिक्चर देखो और आगे से आगे अच्छा काटते साहब। इनका देखो भी देखो, ये पहली बार आकर तुम देखो लक्ष्मी टाकीज में लगेला साहब का पिक्चर। आके देखो, फैमिली को लेकर आके देखो, अकेले न को देखो, फैमिली को बुला लेके आके देखो। अच्छा पिक्चर है साहब का, और स्टिच भी अच्छे काटने वाले हैं साहब। यहाँ बीजापुर का है, आके हमारा शॉप भी देख रहे बीजापुर का क्या है क्या नहीं, और अच्छा करते साहब। पिक्चर देखो तुम्हें एक बार आके। ಬಿಜಾಪುರ ಎಲ್ಲ ಯಂಗ್ ಜನರೇಷನ್ ಬಿಜಾಪುರ ತಂದೆ ತಾಯಿಗೆ ಎಲ್ಲರಿಗೆ ಮತ್ತು ಅಸ್ಸಲಾಮ್ ಅಲೈಕುಮ್, ನಮಸ್ತೆ, ಜೈ ಭೀಮ್, ಜೈ ಸೇವಾಲಾಲ್। ಇವತ್ತು ಬಿಜಾಪುರಿಗೆ ನಮ್ಮ ಮೆಚ್ಚಿನ ಹಾಟ್ಲಿ ಭರತ್ ಸಾಗರ್ ಅವರು ಹೀರೋ ಬಂದಿದ್ದಾರೆ। ಅವರಿಗೆ ನಾವು ಎಲ್ಲ ಬಿಜಾಪುರ ಜನತೆಗಳಿಂದ ಸ್ವಾಗತ ಮಾಡ್ತೀವಿ। ಮತ್ತು ಈ ಮೂವಿದಾಗ ಅವರು ಭಾಳ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ। ಕೊಡ್ತದೆ ಈಗ ಹಗಲದೈತಿ ಮತ್ತು ರಾತ್ರಿ ಬರ್ತದೆ, 3 ಆಗಿದ್ರೆ 4 ಬರ್ತದೆ, ಒಳ್ಳೆ ಟೈಮ್ನು ಬರ್ತದೆ ಅಂತ ಒಂದು ಮೆಸೇಜ್ ಇದೆ। ತಪ್ಪು ಮಾಡೋರಿಗೆ ಒಂದು ಶಿಕ್ಷಣ ಸಿಗ್ತದಂತ ಐತಿ ಇದ್ರಾಗ। ಅದು ನಮ್ಮ ಸ್ವಲ್ಪ ತಾಳ್ಮೆ ಇರಬೇಕು, ಪ್ರಾರ್ಥನೆ ಇರಬೇಕು, ಅದಕ್ಕೆ ಸೋಲಿಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ। ಒಳ್ಳೆ ಫಿಲ್ಮ್ ಐತಿ, ಮಂದು ನೋಡೋ ಅಂತ ವಿನಂತಿ ಮಾಡ್ತೀನಿ ಸರ್। ಒಳ್ಳೆ ಫೈಟ್ ಇದೆ, ನ್ಯೂ ಫೈಟ್ ಇದೆ। ಆಮೇಲೆ ಈ ಎಲ್ಲ ಲ್ಯಾಂಗ್ವೇಜ್ ಹೀರೋ ಏನು ಆ್ಯಕ್ಷನ್ ಮಾಡ್ತಾರಲ್ಲ ಅದಕ್ಕಿಂತ ಒಂದು ಹೆಚ್ಚು ಜಾಸ್ತಿನೇ ಆ್ಯಕ್ಷನ್ ಮಾಡಿದ್ದಾರೆ ಸರ್। ಒಳ್ಳೆ ಫೈಟ್ ಇದೆ, ಇದು ಒಳ್ಳೆ ಮೂವಿ ಇದೆ, ಕಾಮಿಡಿನೂ ಇದೆ, ಆಮೇಲೆ ಇಮೋಷನ್ಸ್ನೂ ಇದೆ, ಲವ್ಸ್ ಇದೆ, ಆಮೇಲೆ ಫೈಟ್ಸ್ನೂ ಚಲೋ ಅದಾವೆ, ಒಳ್ಳೆ ಮೆಸೇಜ್ ಇದೆ ಪಿಕ್ಚರ್ ಒಳಗೆ। ಭರತ್ ಸಾಗರ್ ಅವರು ಬಿಜಾಪುರಿಗೆ ಬಂದಿದ್ದಾರೆ। ಹೌದು, ಲಕ್ಷ್ಮೀ ಟಾಕೀಸ್ ಹಾಂ, ಅವರು ತನ್ನ ಪಿಕ್ಚರ್ ಪ್ರಮೋಷನ್ ಸಲುವಾಗ ಮತ್ತು ಅವರು ಪ್ರಾರ್ಥನಾ ಮಾಡ್ತಾ ಇದ್ದಾರೆ, ಅವ್ರ ಜಾಬ್ ಐತದು। ಮತ್ತು ಇಂಥ ನಾನು ಆ್ಯಕ್ಟರ್ ನೋಡಿಲ್ಲ, ನಾವು ಮೊದಲು ಕೇಳಿದ್ದೀವಿ ಅಮೀರ್ ಖಾನಿಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಟ್ಯಾಕ್ಸಿಗೆ ಆಟೋಗೂ ಪೋಸ್ಟರ್ ಹಚ್ತಿದ್ರು। ಆದರೆ ಈಗ ನಾವು ಈ ಆನ್ಲೈನ್ ಟ್ವಿಟರ್ ಫೇಸ್ಬುಕ್ ಇದ್ದರೂ ಅವರು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಿದ್ದಾರೆ, ಟಾಕೀಸ್ ಹೋಗ್ತಿದ್ದಾರೆ, ಎಲ್ಲರಿಗೆ ಅವರು ಒಂಥರ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ। ಎಲ್ಲರೂ ಸಹಕಾರ ಬೇಕಂತ ವಿನಂತಿ ನಾನು। ನಾವು ಏನು ತಂಡದಿಂದ ಬಂದಿದ್ದೀವಿ, ಕಾಲವೇ ಮೋಸಗಾರ ತಂಡದಿಂದ ಬಂದಿದ್ದೀವಲ್ಲ, ಇಲ್ಲಿ ನಾವು ಭಾಳ ಕಡೆ ಪ್ರಮೋಷನ್ಸ್ ಹೋಗಿದ್ವಿ। ಬಟ್ ಪ್ರಮೋಷನ್ಸ್ ನೋಡಿದಾಗ ಹಾರ್ಟ್ಲಿ ಅಂದರೆ ಹೃದಯದಿಂದ ಮಾಡಿರೋ ಅಂಥ ಒಂದು ಏನು ಅಭಿಮಾನಿಗಳಂತ ನೋಡಿದ್ದು ನಾನು ಇಲ್ಲಿ ಬಿಜಾಪುರ್ನಲ್ಲಿ। ಹಾಗಾಗಿ ಫಸ್ಟ್ ನಾವು ಈ ಕಾಲವೇ ಮೋಸಗಾರ ತಂಡದಿಂದ ಬಿಜಾಪುರದ ಎಲ್ಲ ಜನತೆಗೆ, ಅದರಲ್ಲೂ ನಮ್ಮ ಅಯಿಂಬಶ್ಗಿ ಅವರು, ನೀವು ಮಸ್ತಾನ್ ಅವರು ಒಂದು ಸಣ್ಣ ಫಿಲಿಮ್ನಲ್ಲಿ ಒಂದು ಸಣ್ಣ ಇದ್ರಲ್ಲಿ ಬಂದಿದ್ದಾರೆ, ಕ್ಲಿಪ್ನಲ್ಲಿ ಬಂದಿದ್ದಾರೆ। ಹಾಗಾಗಿ ನಮಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತೇಳಿ, ಬಿಜಾಪುರ್ನಲ್ಲಿ ನಮ್ಮ ಕನ್ನಡರು, ಅದರಲ್ಲೂ ಆ ಕಡೆಯಿಂದ ಬಂದಿರೋರಿಗೆ ಇಷ್ಟು ಸಪೋರ್ಟ್ ಮಾಡಿ ನೋಡ್ತೀರಾ ಅನ್ನೋದು। ಆಮೇಲೆ ನಾನು ಇಲ್ಲೆಲ್ಲ ಕಂಟೆಂಟ್ಸ್ಗಳು, ಆಮೇಲೆ ಬೈಟ್ಸ್ ಕೊಡ್ತಿರೋ ನೋಡ್ತಾ ಇದ್ದೆ। ಯಾರೊಬ್ರು ಹೊಸ ಕಲಾವಿದನ ಬೆಳೆಸ್ರಿ ಅನ್ನೋ ಒಂದು ಮಾತಿನಲ್ಲೇ ಹೇಳ್ತಾ ಇದ್ರು, ಬಿಟ್ಟರೆ ಸ್ವಲ್ಪ ಫಿಲ್ಮ್ ದೇಕೆ ಅನ್ನೋ ಮಾತು ಯಾರೂ ಹೇಳ್ತಿರ್ಲಿಲ್ಲ। ಅಂದರೆ ಅವ್ರ ಮನಸ್ಸಲ್ಲಿ ಹೆಂಗೆ ಬಂದರೆ ಒಂದು ಒಳ್ಳೆ ಕಲಾವಿದನ ಬೆಳೆಸ್ಬೇಕು ಅನ್ನೋ ಅದೇನು ಮನಸ್ಸಿಂದ ಬಂದಿದೆ ಅಲ್ಲ,
ಅದು ನಾನು ಮತ್ತೊಂದು ಸತಿ ಕಾಲೋನಿ ಮೋಸಗಾರ ತಂಡದಿಂದ ಭರತ್ ಸಾಗರ್ ಕಡೆಯಿಂದ ನನ್ನ ಕಡೆ ವೈಯಕ್ತಿಕದಿಂದ ನಿಮಗೆಲ್ಲರಿಗೂ ಭಾಳನೇ ಖುಷಿಯಾಗಿ ನಾನೊಂದು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೇನಪ್ಪ ಅಂತ ಹೇಳಿದ್ರೆ ಒಂದು ಈಗ ಅದು ಪ್ರಸ್ತುತ ಹೌದೋ ಅಲ್ಲೋ ಗೊತ್ತಿಲ್ಲ, ಬಟ್ ಮುಂದೆ ನಮ್ಮದು ಬೇರೆ ಬೇರೆ ಒಂದು ಕೆಲವು ಫಿಲಿಮ್ಸ್ಗಳು ನೆಕ್ಸ್ಟು ಆಫರ್ಗಳಾಗ್ತಾ ಇದೆ. ಆಮೇಲೆ ನಾವೇ ಒಂದು ಫಿಲಿಮ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ಮತ್ತೆ ನಿಮಗೆ ಅದರಲ್ಲಿ ಅವಕಾಶ ಇರ್ಬೋದು, ಇಲ್ಲ ಇವ್ರು ಪ್ರಪೋಸ್ ಮಾಡಿ ಬರ್ಬೋದು, ಫೈಮ್ ಅವರು ಯಾರಾದರೂ ಆ ಟೈಪಲ್ಲಿ ನಮ್ಗೆ ಅವಕಾಶ ಇತ್ತು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಯಾವಾಗ ಬೇಕಾದ್ರೆ ಫೈಮ್ ಆಗಲಿ ನೀವು ಅಲ್ಲಿ ನಮಗೆ ಒಂದು ಮೆಸೇಜ್ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಬರೋಂಥ ಯಾವ್ದಾದ್ರು ಕ್ಲಿಪ್ನಲ್ಲಿ ನಿಮಗೆ ಅಂದರೆ ಸೂಟಬಲ್ ಆಗಿ ನಿಮ್ಗೆ ಎಲ್ಲದ ಆ್ಯಕ್ಟಿಂಗ್ ಗೊತ್ತಿತ್ತು ಅಂತ ಹೇಳಿದ್ರೆ ಸೇರಿಸೋಂಥ ಜವಾಬ್ದಾರಿ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮೆಲ್ಲ ಬಿಜಾಪುರ ಜನತೆಗೆ ಆಶ್ವಾಸನೆ ಕೊಡ್ತೀವಿ. ನಿಜವಾಗ್ಲೂ ತುಂಬಾ ಖುಷಿಯಾಗಿರೋಂಥ ಫ್ಯಾನ್ ಬೇಸ್ ನೋಡಿರೋಂಥದ್ದು ಇದೇ ಬಿಜಾಪುರನಲ್ಲಿ. ಮತ್ತೊಂದು ಸತಿ ಕಾಲೋನಿ ಮೋಸಗಾರ ತಂಡದಿಂದ ನಿಮಗೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ತುಂಬ ಖುಷಿ ಆಗ್ತಿದೆ ಬಿಜಾಪುರ ಜನತೆಗೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ನಾನು ಬೈ ಹಾರ್ಟಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಐ ಎಂ ಬಕ್ಷಿ ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿ ಇವತ್ತು ನಂಗೆ ಕರೆಸಿ ಪ್ರತಿಯೊಂದು ಬಿಜಾಪುರಲ್ಲಿ ನಾನು ಸ್ಟೆಪ್ ಇಡಬೇಕು ಅಂದರೆ ಇವರಿಗೆ ಕಾಲ್ ಮಾಡೋದು. ಒಳ್ಳೆ ಸ್ನೇಹಿತ ಇವರು, ಒಳ್ಳೆ ಥರ ನನಗೆ ಪ್ರತಿಯೊಂದರಲ್ಲೂ ಇವರು ನನಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಬಿಜಾಪುರ ಅಂದರೆ ಸಾಕು ಐ ಎಂ ಬಕ್ಷಿ ಅಂತ ಹೇಳ್ತೀನಿ. ಇವತ್ತು ನನ್ನ ಸಿನಿಮಾದಲ್ಲಿ ಮಸ್ತಾನ್ ಕೂಡ ಅವರು ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಪಾಪ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾಕ್ಕೆ ಮುಖ್ಯವಾಗಿ ನಾನು ಎಲ್ಲ ಇವತ್ತೀಗ ಪ್ರತಿಯೊಂದು ಕಡೆ ಓಡಾಡ್ತಿದ್ದೀನಿ ಅಂದರೆ ಎಲ್ಲದಕ್ಕೂ ಇವರೇ ಕಾರಣ. ನಮ್ಮ ಕಸಿನ್ ಆಗಿರ್ತಕ್ಕಂಥ ನಮ್ಮ ಭಾವರಾಗಿರೋ ಶ್ಯಾಮ್ ಪ್ರಕಾಶ್ ಅವರು. ಬಿಕಾಸ್ ಈ ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟಪಡ್ತಿದೆ. ಪ್ರತಿಯೊಂದರಲ್ಲೂ ಅವ್ರ ಕೈ ಸಾಥ್ ಕೊಡ್ತಾಯಿದ್ದಾರೆ. ಕರ್ನಾಟಕಕ್ಕೆ ಹೋಗಿ ಎಲ್ಲೆಲ್ಲಿ ಬೇಕು ಸಾಥ್ ಅಂದರೆ ಗೊತ್ತಿಲ್ಲ ಸರ್, ಗೊತ್ತಿರುತ್ತೆ ಅದು. ಪ್ರತಿಯೊಂದು ಎಲ್ಲ ವಿಷಯದಲ್ಲೂ ಅವ್ರು ಸಾಥ್ ಕೊಡ್ತಾರೆ. ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಇನ್ನೂ ಬೇಗ ಇನ್ನೊಂದು ಸಿನಿಮಾ ತೊಗೊಂಬರೋಣ ಅಂತ ಅನಿಸ್ತಾ ಇದೆ. ಈಗ ಈ ಎನರ್ಜಿ ಕೊಡ್ತಾ ಇದ್ದೀರಾ. ಈಗ ಆಲ್ರೆಡಿ ಒಂದು ಸಿನಿಮಾ ನಡೀತಾ ಇದೆ ಮಾರಿಕಾ ಅಂತ. ಈಗ 17ಕ್ಕೆ ಒಂದು ಹೊಸ ಸಿನಿಮಾ ಮೂಡ್ತಾ ಇದೆ. ಖಂಡಿತವಾಗಲೂ ನಿಮ್ಮ ಪ್ರತಿಭೆ ಬಿಜಾಪುರಲ್ಲಿ ಯಾರ ಪ್ರತಿಭೆಗಳಿದ್ದಾರೆ ಒಂದು ಆಡಿಷನ್ ಥರ ನಾನು ಇವ್ರಿಗೆ ಹೇಳ್ತೀನಲ್ಲ, ತಿಳಿಸ್ತೀನಿ. 100% ನಾನು ಚಾನ್ಸ್ ಕೊಡಿಸ್ತೀನಿ. ಇಲ್ಲಿಂದ ಬಿಜಾಪುರಿಂದ ಒಬ್ಬರಿಗೆ 100% ಚಾನ್ಸ್ ಕೊಡಿಸ್ತೀನಿ. ನಮ್ಮ ಸಿನಿಮಾ ಇದೇ ಥರ ಕಾಲವೇ ಮೋಸಗಾರ ಎಲ್ಲರೂ ನೋಡಿ, ಹೊಸ ಹೊಸ ಕಲಾವಿದರನ್ನ ಹೆಂಗೆ ಬೆಳೆಸ್ತಿದ್ರೋ ಇದೇ ಥರ ಎಲ್ಲರೂ ಬಂದು ನೋಡಿ, ಬಿಜಾಪುರ ಜನತೆಗೆ ಎಲ್ಲ ನೋಡಿ. ನಾನು ಏನಾದರೂ ತಿದ್ಕೊಳ್ಳೋದಿದ್ರೆ ಖಂಡಿತ ನಂಗೆ ಹೇಳಿ, ಖಂಡಿತ ತಿದ್ಕೋತೀನಿ. ನಾವು 25ನೇ ದಿನ, ಇನ್ನೇನು 3 ದಿನ ಆದರೆ 2 ದಿನ ಆದರೆ 25 ದಿನಕ್ಕೆ ರೀಚ್ ಆಗ್ತೀವಿ ಸಿನಿಮಾ. 20ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಇವತ್ತು ಬಿಜಾಪುರಲ್ಲೂ ಕೂಡ ಈ ಥರ ನನಗೆ ಜನ ಬಂದು ಈ ಥರ ಫುಲ್ ನೋಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ. ಮತ್ತು ಹೇಳಬೇಕು ಅಂದರೆ ನೆಕ್ಸ್ಟ್ ತಿರ್ಗಾ 50 ಡೇಸಿಗೆ ಬರ್ತೀನಿ, ಮೀಟ್ ಆಗೋಣ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ತರ್ತೀನಿ. ಈ ಥರ ಹೊಸ ಹೊಸ ಕಲಾವಿದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಕಾಲುವೆ ಮೋಸಗಾರ ಟೈಟಲ್ ನಿಮಗೆ ನಿಮ್ಮ ಮುಂದೆ ಬಂದಾಗ ಏನು ನಿಮ್ಗೆ ಅನ್ನಿಸ್ತು? ನಾವು ಫಿಲ್ಮ್ ಮಾಡಬೇಕು ಅಥವಾ ಯಾವ ರೀತಿ? ಕಾಲವೇ ಮೋಸಗಾರ ಅಂದರೆ ಈಗ ಆಲ್ರೆಡಿ ನಡೀತಿರೋದೇ ಕಾಲವೇ ಮೋಸಗಾರ ಎಲ್ಲ ಕಡೆ. ಸೊ ನಡೀತಿರೋದ್ರಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಪ್ರೀತಿ ತಗೊಂಡು ನಮ್ಮ ಡೈರೆಕ್ಟರ್ ಅವರು ಕಾಲವೇ ಮೋಸಗಾರ, ಕಾಲ ಹೆಂಗೆ ಮೋಸ ಮಾಡುತ್ತೆ ಅನ್ನೋದನ್ನ ನೀಟಾಗಿ ಈ ಲವ್ ಮುಖಾಂತರ ತೋರಿಸಿದ್ದಾರೆ ಅಷ್ಟೇ. ಸೊ ಇನ್ನೂ ಬೇರೆ ಬೇರೆ ಥರ ತೋರಿಸೋದು ಹೋಗೋಣ ಅಂದರೆ ಅವ್ರಿಗೆ ಲವ್ವೇ ಫಸ್ಟ್ ತೊಗೊಳೋದು. ಎಲ್ಲ ನಡೆಯೋದೇ ಲವ್ವಲ್ಲೇ ಅಲ್ವಾ ಫಸ್ಟ್. ಕಾಲವೇ ಮೋಸಗಾರ ನಡೆಯೋದೆಲ್ಲ ಟಚ್ ಆಗೋದು ಅಲ್ಲಿಂದಾನೆ ಅಂತೇಳಿ ಒಂದು ಸ್ಯಾಂಪಲ್ ಆಗಿ ತೋರಿಸಿ ಕಾಲವೇ ಮೋಸಗಾರದಲ್ಲಿ ನೋಡಿದ್ದೀರಾ. ಕುರಿ ಪ್ರತಾಪ್ ಅವರು ನನ್ನ ಎಂಟೈರ್ ಸಿನಿಮಾ ಜರ್ನಿ ಮಾಡಿದ್ದಾರೆ. ಸಂಚಿತ್ ಹೆಗಡೆ ಆಡಿದ್ದಾರೆ. ಹೆಂಗಿದೆ ಸಂಚಿತ್ ಹೆಗಡೆ ಸಾಂಗ್? ಇಷ್ಟ ಆಯ್ತಾ ನಿಮಗೆ? ಆಮೇಲೆ ಅಂತೋಣಿ ದಾಸನ್ ಆಡಿದ್ದಾರೆ. ಎಕ್ಕ ಸಿನಿಮಾ ಸಾಂಗಲ್ಲಿ ಆಡಿದಲ್ಲ ಅವರೇ, ಅಂತೋಣಿ ದಾಸನ್ ಇಲ್ಲ ಆಡಿದ್ದಾರೆ. ಹುಡುಗಿ ಬೇಕಾ ಬಾಟ್ಲು ಬೇಕಾ ಅಂತ ಫುಲ್ ವೈರಲ್ ಆಗಿಬಿಟ್ಟಿದೆ. ಎಲ್ಲೋದ್ರೆ ಅದೇ ಕೇಳ್ತಾರೆ, ಹುಡುಗಿ ಬೇಕಾ ಬಾಟ್ಲು ಬೇಕಾ ನನಗೆ ಕೇಳ್ತಾರೆ. ಸೊ ನಾನು ನಿಮಗೆ ಬೇಕಾ, ನಿಮಗೇನು ಬೇಕು? ಹುಡುಗಿ ಬೇಕಾ ಬಾಟ್ಲು ಬೇಕಾ? ನಾನು ಬೇಕಾ? ಓಕೆ. ಸೊ ಈ ಥರ ಎಲ್ಲ ಕಂಟೆಂಟ್ ತುಂಬ ಇಷ್ಟಪಟ್ಟಿದ್ದಾರೆ. ಇದೇ ಥರ ಬಂದು ನೋಡಿ, ಸಿನಿಮಾ ನೋಡಿ. ಸಿನಿಮಾನ ಗೆಲ್ಸಿದ್ದೀರಾ. ತಿರ್ಗಾ ಇನ್ನೂ 50 ಡೇಸಿಗೆ ತೊಗೊಂಡೋಗೋಣ ಅಂತ ಆಸೆ ಆಗ್ತಿದೆ ನೋಡ್ತಾ ಇದ್ರೆ. ಜನರು ಎಷ್ಟು ಜನ ಬಂದಾಗ ಅಭಿಮಾನಿಗಳು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಹೇಳ್ಬೇಕು ಥ್ಯಾಂಕ್ಸ್. ಯಾಕೆಂದರೆ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಸರ್, ಈ ಉಸೂರು ಚಾಲು ಆಗಿ ಬಂದಾಗುತ್ತಾನ ಹಂಗೇನು ಸರ್. ಖಂಡಿತ ನೀವು ಮರಿಬೇಡಿ, ನಾವು ಮರೆಯಲ್ಲ. ನಾವು ಯಾವಾಗ ನೋಡಿದ್ ನಾನು ಹೇಳ್ತೀನಿ, ನಾನು ದೊಡ್ಡದ ಬೆಳೆದ್ರು ನೀವು ಮರಿಬೇಡಿ, ನಾನು ಹೇಳ್ತಾ ಇದ್ದೀನಿ. ಐಎಂ ಬಕ್ಷಿ ಅವ್ರು ಸ್ವತಃ 2-3 ರಾತ್ರಿ ಬ್ಯಾನರ್ ಹಚ್ಚಿ ಬಿಜಾಪುರ್ನಾಗೆ ಯಾ ಮಸ್ತಾನ್ ಮತ್ತು ಎಲ್ಲ ಮಸ್ತಾನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಜಕ್ಕೂ ಹಗಲು ರಾತ್ರಿ ನೀವೆಲ್ಲ ಕಷ್ಟಪಟ್ಟು ಈ ಥರ ಬ್ಯಾನರ್ ಹಾಕ್ಬಿಟ್ಟು ನೋಡಿದೆ, ನನಗೆ ಫೀಲ್ ಆಯ್ತು ತುಂಬ. ನಾನು ಇರಬೇಕಿತ್ತು, ನಾನು ಒಂದು ಕೈ ಹಾಕ್ಬೇಕಿತ್ತು, ಇಲ್ಲಿ ನಾನು ಬರಬೇಕಿತ್ತು ಅಂದ್ರೆ ಆಗಲಿಲ್ಲ. ಅವ್ರ ಮೂವಿ ತರ ಅವರು ಮಾಡಿದ್ದಾರೆ. ಖಂಡಿತ ಅವ್ರ ಸಿನಿಮಾ ಥರನೇ ಅವ್ರು ಮಾಡಿರೋದಿಲ್ಲ. ಅವ್ರ ಸಿನಿಮಾ ಅವ್ರು ರಿಲೀಸ್ ಥರನೇ ಮಾಡಿದ್ದಾರೆ ಇಲ್ಲಿ. ಸರ್ ದೋಸ್ತ ಇದ್ದೀರಿ ಸರ್ ನಂದು. ಇನ್ನಿಷ್ಟು ಪ್ರಯತ್ನ ಮಾಡಾಕ್ತೀರಂದ್ರೆ ನಾ ಮಾಡ್ಬೇಕಾಗ್ತದ. ನೀವು ಎಷ್ಟು ಹಗಲತ್ತಿರ್ಲಿ, ಏನಾರ ಇರ್ಲಿ, ಎಲ್ಲಿ ಬೇಕಾದ್ರೆ ಡಿಸ್ಟಿಕ್ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ, ಪ್ರತಿಯೊಬ್ಬರಿಗೆ ಭೇಟಿ ಆಗ್ತಾ ಇದಿರಲ್ಲ. ಅದು ನನ್ನ ದೋಸ್ತ್ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಮಾಡಬಾರ್ದ? ಥ್ಯಾಂಕ್ ಯು ಅಷ್ಟೇ ಸರ್. ಸಿನಿಮಾ ಕಾಲವೇ ಮೋಸಗಾರದಲ್ಲಿ ಮಸ್ತಾನ್ ಬಿಜಾಪುರಿಂದ ಬಂದು ನಮ್ಮ ಸಿನಿಮಾದಲ್ಲಿ ಒಳ್ಳೆ ಥರ
ಒಂದು ಸ್ಟೆನ್ಸ್ ಡಿಫ್ರೆಂಟ್ ಸ್ಟೆನ್ಸ್ ಮಾಡಿದ್ದಾರೆ, ಎಲ್ಲಾ ತರ ಸ್ಟೆನ್ಸ್ ಮಾಡ್ತಾರೆ ಅಲ್ವಾ ನಸ್ತಾನ್? ಏನ್ ಎನರ್ಜಿ ಇದೆ ನಿಮಗೆ, ಯಾವಾಗ ಅದೇ ಎನರ್ಜಿ ಮೇಂಟೈನ್ ಮಾಡಿದ್ದೀರಾ. ಅದೇ ತರ ಮಾಡಿ ಪ್ರತಿಯೊಂದು ನನ್ಗೆ ಏನಿದೆ ನಂದ್ರಲ್ಲಿ ಯಾವುದೇ ಚಾನ್ಸ್ಗಳು ಯಾವುದೇ ಬಂದು ಖಂಡಿತ ಕೊಡಿಸ್ತೀನಿ ನಿಮಗೆ. थैंक यू सर, थैंक यू. ओके, भरोसा है ನನಗೆ. और एक बात है, हमारे बुजार तरफ से मैं बात करता हूँ. मैं हूँ मस्तान, दिल में हिंदुस्तान, मैं सबकी शान, बुजापुर मेरी जान. कालवे मोसगारा फिल्म में हमारे भरत सागरकर को बहुत ही अच्छा एक्टर करें, बहुत ही अच्छा फाइट है. उस फाइट में मुझे एक चांस दिए थे मैं चांस उसमें अच्छा एक्टिंग करे सा है. और ये फिल्म ऐसा है, एकदम भारी फिल्म है, जाको देखो. और इसमें फाइट वगैरह, लव स्टोरी, फाइट और बहुत ही अच्छा मैसेज है इसमें. देखो सब जने आको, बहुत ही अच्छा पिक्चर है. थैंक यू सो मच. खुद यहाँ पर आए हैं बीजापुर, हाँ, भरत सर खुद ही आए हैं. वो हमारा अभी सब जो करे सो देखे तो आना जरूरी है. हमें बुलाई उनको, हमारे हयूम बख्शी भैया उन्होंने सब जने मिल को आओ सर यहाँ आओ, हमारा तुम ना ऐसा सब हमें पब्लिक जमा को करते हैं कर को. हयूम बख्शी उन्होंने सब जने मिल को हमारे भरत सागर को बुला को सब पिक्चर सब को दिखाए. अच्छा है पिक्चर, आको देखो, तुम्हें एकदम मस्त पिक्चर है. देखो, एक मैसेज है पिक्चर में. ಕೊನೆಯದಾಗಿ ಹೇಳ್ಬೇಕಂದ್ರೆ ತುಂಬಾ ಥ್ಯಾಂಕ್ಸ್, ಎಲ್ಲರೂ ಬಂದು ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಿಜಾಪುರ ಜನತೆಗೆ. ಇದೇ ಥರ ನಾವು ಹೊಸ ಹೊಸ ಕಲಾವಿದರನ್ನ ಬೆಳೆಸಿ ನಮ್ಮ ಇಂಡಸ್ಟ್ರಿನ ಇನ್ನೂ ಬೇರೆ ಲೆವೆಲಿಗೆ ತಗೊಂಡೋಗೋಣ. ನಂಗೆ ತುಂಬ ಥ್ಯಾಂಕ್ಸ್. ಇವತ್ತು ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಂಗೆ ತುಂಬ ಫೀಲ್ ಆಗಿಬಿಟ್ಟಿದ್ದೀನಿ ಇವತ್ತು, ತುಂಬ ಖುಷಿ ಆಗ್ತಿದೆ. ಮತ್ತೆ ಬರ್ತೀನಿ ಬಿಜಾಪುರಕ್ಕೆ, ಮತ್ತೆ ಸಕ್ಸಸ್ ಮೀಟಿಗೆ ಬಂದು ಮೀಟ್ ಆಗ್ತೀನಿ ನಿಮ್ಮನ್ನ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕಾಲುವೆ ಮೋಸಗಾರ ಮೂವಿ ನಮ್ಮ ಭರತ್ ಸಾಗರ್ ಅವರು ಬಂದಿದ್ದಾರೆ ಇವತ್ತು ವಿಜಯಪುರಕ್ಕೆ. ಕಾಲುವೆ ಮೋಸಗಾರ ಅಂದರೆ ಕಾಲ ಹೆಂಗೆ ಮೋಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವರು ಮೂವಿ ತೆಗೆದಿದ್ದಾರೆ. ಒಳ್ಳೆ ಮೂವಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಪ್ರತಿಯೊಬ್ಬರು ಮನಸ್ಸೊಳಗೆ ಹೆಂಗೆ ಅಟಿಟ್ ಆಗಿಬಿಟ್ಟಿದೆ ಅಂದ್ರೆ ಪಿಕ್ಚರ್ಸ್ ಫಿಲ್ಮ್ ಬಗ್ಗೆ, ಹೀರೋ ನೋಡಿ ನಾವು ಪಿಕ್ಚರ್ ನೋಡ್ಲಾಕತ್ತೇವು. ಈಗಿನ ಕಾಲದೊಳಗೆ ಹೀರೋಗಳು ನೋಡಿ ಬ್ಯಾನರ್ ಮೇಲೆ ಪಿಕ್ಚರ್ ಹೊಂಟಾವ. ಅದಕ್ಕೆ ನಾವು ಇಂಥ ಒಳ್ಳೆ ಪ್ರತಿಭೆಗಳನ್ನ ಬೆಳೆಸ್ಬೇಕು. ನಾವು ಪಿಕ್ಚರ್ ಹೀರೋಗಳಿಗಿಂತ ನೋಡೋಕ್ಕಿಂತ ಮೊದಲು ಸ್ಟೋರಿ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಒಳ್ಳೆ ಕಲಾವಿದರು ಇದಾರ, ಚಲೋ ಪಿಕ್ಚರ್ ತೆಗ್ದಾರ, ಅದ್ರೊಳಗೆ ಒಂದು ಸಂದೇಶನೂ ಕೊಟ್ಟಾರ. ಪ್ರೀತಿ ಒಟ್ಲ ಪ್ಯೂರ್ ಲವ್ ಸ್ಟೋರಿ ಐತಿ, ನೋಡಿದ್ರೆ ಗೊತ್ತಾಗ್ತೈತಿ. ಅದಕ್ಕಾಗಿ ಖುದ್ ಭರತ್ ಸಾಗರ್ ಸರ್ ಅವರು ಕೂಡ ನಮ್ಮ ಬಿಜಾಪುರಕ್ಕೆ ಇಲ್ಲಿ ಲಕ್ಷ್ಮೀ ಥಿಯೇಟರ್ಗೆ ಬಂದಾರ. ಎಲ್ಲ ಬಿಜಾಪುರ ಜನತೆಯಲ್ಲಿ ಕೇಳೋದೇನಂದ್ರೆ ಹೊಸ ಕಲಾವಿದರಿಗೆ ಒಂದು ಸ್ವಲ್ಪ ಬೆಳೆಸ್ಬೇಕು. ಯಾಕಂದ್ರೆ ಒಂದು ಫಿಲ್ಮ್ ಮಾಡ್ಬೇಕಂದ್ರೆ ಅದರಿಂದ ಮೆಹನತ್ ಅನ್ನೋದು ಭಾಳ ದೊಡ್ಡದಿರ್ತದೆ. ಅದಕ್ಕಾಗಿ ಎಲ್ಲ ಬಿಜಾಪುರ ಜನತೆ ಬಂದು ಥಿಯೇಟರ್ಗೆ ಬಂದು ನೋಡಬೇಕು. ಈಗ ಸೋಷಿಯಲ್ ಮೀಡಿಯಾ ಇದ್ದ ಕಾರಣಕ್ಕಾಗಿ ಫಿಲ್ಮ್ ಇವರೇ ಎಲ್ಲ ಯಾವ ಹೀರೋ ತೆಗೆದ್ರು ಫಿಲ್ಮ್ ಏನೈತಲ್ಲ ಥಿಯೇಟರ್ಗೆ ಬಂದು ಜನಕ್ಕೆ ನೋಡಾಕತ್ತಿಲ್ಲ. ಅದಕ್ಕೇನದ ಸ್ವಲ್ಪ ಹೊಸ ಹೀರೋ ಕಲಾವಿದರಿಗೆ ಬೆಳೆಸ್ಬೇಕನ್ನೋದು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಫಿಲ್ಮ್ ಪಿಕ್ಚರ್ಗೆ ಬಂದು ನೋಡಬೇಕು, ಚಲೋ ಅದ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।